ಸಾಕಷ್ಟದ, ಬಡತನ ಸಾಕಷ್ಟದ. ಈಗ ಒಡೆದು ಎರಡಾಗಿದೆ, ಉತ್ತರ ದಕ್ಷಿಣ ಅಂತೇಳಿ. ಉತ್ತರದಲ್ಲಂತೂ ಡಾಮಿನೆನ್ಸ್ ಅವ್ರದ್ದು ಅದು. ಈಗಾಗಲೇ ಮಲ್ಲಿಕಾರ್ಜುನ ಅವರು ಆರಿಸಿ ಬರ್ತಾಯಿದ್ದಾರೆ. ಈಗ ದಕ್ಷಿಣದಲ್ಲಿ ಒಂದು ಸ್ವಲ್ಪ ಮುಸ್ಲಿಂ ವರ್ಗದವ್ರು ಹೆಚ್ಚು ಇರೋದ್ರಿಂದಾಗಿ ಸಹಜವಾಗಿ ಎಲ್ಲರಿಗೂ ಕೂತೋರೋದು ಇದು ಎಷ್ಟು ಮಟ್ಟಿಗೆ ಗೆಲ್ಲಕ್ಕೆ ಸಾಧ್ಯ ಅಂತೇಳಿ. ಅದು ಈಗಂತೂ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರ ನಾಯಕರು ಅಲ್ಲಿ ಬರ್ತಾಯಿದ್ದಾರೆ. ಸುರೇಶ್ ಬೈರತಿ ಆಯಿತು, ಡಿ ಕೆ ಶಿವಕುಮಾರ್ ಅವರು ಆಯಿತು, ಇನ್ನುಳಿದವ್ರು ಸಿಟ್ಟು ಬಂದು ಇವತ್ತು ಜೋರು ಹಿಡಿದಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಈ ದಾವಣಗೆರೆಯಲ್ಲಿ ಗೆಲ್ಲಿಸ್ಕೊಂಡ್ಬರ್ಬೇಕು ಅನ್ನೋಂಥ ಜವಾಬ್ದಾರಿನ ಒಪ್ಪಿಸಿಬಿಟ್ಟಿದ್ದಾರೆ ಇಲ್ಲೇ. ಹೀಗಾಗಿ ಡಿ ಕೆ ಶಿ ಅವ್ರಿಗೆ ಇದೊಂದು ಚಾಲೆಂಜ್ ಇದ್ದಂಗೆ. ಯಾಕಂದರೆ ಈಗ ಮುಂಬರುವ 2028 ಒಂದು ಏನು ಸಂದರ್ಭದಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಬೇಕು, ಜೊತೆಗೆ ಅಧಿಕಾರವನ್ನು CM ಆಗಿ ವಶಪಡಿಸ್ಕೊಳ್ಬೇಕು ಅನ್ನೋಂಥ 2 ಗುರುತರವಾದ ಜವಾಬ್ದಾರಿಗಳನ್ನು ಡಿ ಕೆ ಶಿ ಅವ್ರ ಮೇಲೆ ಹೀರಿದ್ದಾರೆ. ಈಗ ಡಿ ಕೆ ಶಿ ಅವ್ರಿಗೂ ಇದು ಚಾಲೆಂಜ್, ನಾವು ಗೆಲ್ಲಬೇಕಪ್ಪ ಅನ್ನುವಂಥದ್ದು. ಅದಕ್ಕೆ ಎಲ್ಲ ರೀತಿಯಿಂದಲೂ ಅಲ್ಲೇ ತಮ್ಮ ಶಕ್ತಿ ಹೆಚ್ಚು ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಹೀಗಾಗಿ BJPಗೆ ಇದು ಕಷ್ಟ ಆಗ್ಬೋದು ಅಂತೇಳಿ. ಯಾಕಂದ್ರೆ ಎದುರಾಳಿ ಹೌದು, ಒಬ್ಬರು ಎಷ್ಟೇ ಇದ್ದಾರೆ, ಆ ಮತ ಬೇರೆ ಮಧ್ಯಾಹ್ನ ಆಯಿತು. ಆದರೆ ಏನು ಅವ್ರು ಎಷ್ಟು ಮಟ್ಟಿಗೆ ಮತಗಳನ್ನ ಪಡಿಬಲ್ಲರು ಮತ್ತು ಮುಸ್ಲಿಮ್ಸ್ ಎಷ್ಟು ಜನ ಹಾಕ್ಬೋದು ಮತ ಅನ್ನುವಂಥದ್ದು ಎಲ್ಲ ನೆಲೆಗಟ್ಟಿನಲ್ಲೇ ಮಲ್ಲಿಕಾರ್ಜುನ ಮತ್ತು ಅಂದರೆ ನಮ್ಮ ಸಮರ್ಥ ಮತ್ತು ಅವ್ರ ಎದುರಾಳಿ BJP ಕ್ಯಾಂಡಿಡೇಟ್, ಅದರಲ್ಲೂ ಮುಖ್ಯವಾಗಿ ಶ್ರೀನಿವಾಸ್ ನಮ್ಮ ದಾಸ್ ಖರಿಯಪ್ಪನವರು, ಅವ್ರು ಎಷ್ಟು ಮಟ್ಟಿಗೆ ಇದನ್ನು ಕ್ಯಾಪ್ಚರ್ ಮಾಡ್ಬೋದು, ಹಿಡ್ಕೋಬೋದು ಅನ್ನೋಂಥದ್ದು. ಯಾಕಂದ್ರೆ ಅದು ಹಿಡ್ಕೊಳ್ಳೋದು ಮುಖ್ಯ BJP. ಅಲ್ಲಿ ವಿನಯ್ ಕುಮಾರ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ BJPಗೆ. ಹೀಗಾಗಿ ಅವ್ರ ಪರ ಒಂದು ಒಳ್ಳೆಯ ವಾತಾವರಣ ಅದ. ಆದರೆ ಅದು ಮತ ಆಗಿ ಎಷ್ಟು ಮಟ್ಟಿಗೆ ಪರಿವರ್ತನೆ ಆಗ್ತದಂತೆ. ಯಾಕಂದ್ರೆ ಮತವನ್ನು ಯಾವ ರೀತಿ ಪಡ್ಕೋಬೇಕು, ಏನು ಮಾಡಬೇಕು ಅನ್ನೋದ್ರಲ್ಲಿ ಇವತ್ತಿನ ರಾಜಕೀಯ ಪಕ್ಷಗಳು, ಪ್ರತಿಯೊಂದು ರಾಜಕೀಯ ಪಕ್ಷನೂ ವ್ಯಾಪಾರ ಮಾಡ್ಕೊಂಡ್ಬಿಟ್ಟದು. ಯಾವ ರೀತಿ ನಾವು ಹಿಡ್ಕೋಬೇಕಪ್ಪ, ಒಂದು ಹೋಟೆಲ್ ಚಾರ್ ಅವರು ದುಡ್ಡು ಕೊಟ್ಟರೆ ಯಾರು ಬದಲಾಗ್ತಾರೋ ಅನ್ನುವಂಥ ಪೂರ್ತಿ ನಾಡಿ ಮಿಡಿತವನ್ನು ಇವರೆಲ್ಲ ತಿಳ್ಕೊಂಡಿದ್ದಾರೆ. ಹೀಗಾಗಿ BJP ಎಷ್ಟು ಮಟ್ಟಿಗೆ ಇವತ್ತಂತ ರಾಷ್ಟ್ರೀಯ ಪಕ್ಷದ BJP ದುಡ್ಡು ಹಂಚಿದ್ರೆ ಅದು ಮಾಹಿರ್ ಅದು ಇಲ್ಲ ಅಂತಲ್ಲ, ಅದು ಅದ ಕಾಂಗ್ರೆಸ್ ಅದು ಯಾವುದೇ ಪಕ್ಷದ ದುಡ್ಡು ಹಂಚೋದು ಕಾರ್ಯಕ್ರಮ ಹಿಡಿದು ಬಿಟ್ಟಿದ್ದಾರೆ. ಸಾರಾಯಿ ಹಂಚೋದು, ದುಡ್ಡು ಹಂಚೋದು, ಮತ್ತೆಲ್ಲ ಆಶ್ವಾಸನೆ ಕೊಡೋದೆಲ್ಲ ಸಾಮಾನ್ಯವಾಗಿ ನಡೆಯೋದ್ರಿಂದಾಗಿ ಸಹಜವಾಗಿ ಮೋಸ್ಟ್ಲಿ ಇಲ್ಲೇ BJP ಅಷ್ಟು ಸುಲಭವಾಗಿ ಬಿಟ್ಟು ಕೊಡಲಿಕ್ಕಿಲ್ಲ ಅಂತೇಳಿ ಮೇಲಾಗಿ ಈಗ ನಾವು ಹೊರಸಲು ಚರ್ಚೆ ಮಾಡಿದ್ವಿ. ಇಲ್ಲಿ ಗೆಲ್ಲಿಸೋದ್ರಿಂದ ಯಡಿಯೂರಪ್ಪನವ್ರಿಗೆ ತಮ್ಮ ಮಗನ ಭವಿಷ್ಯ ಸುರಕ್ಷಿತ ಆಗ್ತೈತಿ ಅನ್ನುವಂಥ ಕನ್ಫರ್ಮೇಷನ್ ಇರೋದ್ರಿಂದಾಗಿ. ಯಾಕಂದ್ರೆ ಈ ದಾವಣಗೆರೆ ಬದಲಾಗಿ ಟೀಕೆಗಳು ಹೆಚ್ಚು ಬಂದಂಥವು. ಯಾಕಂದ್ರೆ ಸಿದ್ದೇಶ್ವರ ಅವರು ಅವ್ರು ಹಿಂದೆ ಸೋಲದ ಕಾರ್ಯಕರ್ತರು, ಇವರ ವಿಜಯೇಂದ್ರ ಅನ್ನುವಂಥ ಆರೋಪಗಳು ಇದ್ದಾವೆ. ಅದಕ್ಕೆ ಈ ಸಲ ಗೆಲ್ಲಿಸಿಕೊಟ್ರೆ ಆ ಆರೋಪದಿಂದ ಮುಕ್ತಿ ಆಗ್ಬೋದು ಅನ್ನೋದು ಚಿಂತೆನೂ ಅಥವಾ ಒಂದೇನೋ ಯೋಚನೆ